ದಿವಸ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಮಂಡ್ಯದಲ್ಲಿ ಹೆಲ್ಮೆಟ್ ಉಪಯೋಗಿಸಲ್ಲ. ಹೆಲ್ಮೆಟ್ ಹಾಕಿ ಅಂತ ಹೇಳಿದ್ರೆ ದೊಡ್ಡ ಅಪರಾಧ. ಪೊಲೀಸ್ನವ್ರು ಕೇಸ್ ಹಾಕಿರ್ತೀರ. ಹೆಂಗೆ ಅಂದ್ರೆ ಕಾನೂನು ಬಾಹಿರವಾದಂತ ರೀತಿಯಲ್ಲಿ ನೀವು ನಡ್ಕೋತಿರೋದ, ನಿಮ್ಮನ್ನು ತಪ್ಪು ಅಂದ್ರೆ ತಪ್ಪು ಅಂತ ಕೇಳಿದ್ರೆ ತಪ್ಪು ಅನ್ನೋ ಮಟ್ಟಕ್ಕೆ ಮಂಡ್ಯ ಜಿಲ್ಲೆನಲ್ಲಿ ನೀವೆಲ್ಲರೂ ಹೇಳ್ತೀವಿ. ನಾವು ಇಲಾಖೆಯಲ್ಲೆಲ್ಲ ನಿಮಗೆ ಹೊಂದ್ಕೊಂಡಿದ್ದೀವಿ. ಈ 1 ವರ್ಷದಲ್ಲೋ 2 ವರ್ಷದಲ್ಲೋ ಆಟಿ ನಗರದಲ್ಲಿ ಒಂದು ಹುಡುಗಿ, ಮೆಡಿಕಲ್ ಫಸ್ಟ್ ಇಯರ್ ಬರೋ ಹುಡುಗಿ, ಮನೆಯಿಂದ 100 ಮೀಟರ್ ಮುಂದೆ ಬಂದಿದ್ದಾರೆ. ಹೆಲ್ಮೆಟ್ ಇಲ್ಲದೆ ಇದ್ದು ಪ್ರಾಣ ಹೋಯ್ತು. ಹೆಲ್ಮೆಟ್ ಹಾಕಿದ್ರೆ ಪ್ರಾಣ ಹೋಯ್ತು. ಅವತ್ತು ಅವ್ರ ಮನೆಯವರೆಲ್ಲ ಹೇಳ್ತಿದ್ದೇನಪ್ಪ ಅಂದರೆ, ಅಯ್ಯೋ ಹೆಲ್ಮೆಟ್ ಹಾಕ್ಬೇಕಾಯ್ತು. ಅದಾದ 2 ದಿವಸಕ್ಕೆ ಅದು ಮರ್ತೋಗುತ್ತೆ. ಮತ್ತೆ ಅದೇ ರೀತಿ ಆಮೇಲೆ ಮಾರ್ಕೆಟಿಗೆ ಬರ್ತಾರೆ. ನಾನು ನೋಡೋದಿಲ್ಲ. ನಿಮ್ಮ ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ರಕ್ಷಣೆಗೆ ರಕ್ಷಣಾ ಇಲಾಖೆ ಬಹಳ ಮುಖ್ಯವಾದ. ಇವತ್ತು ಯಾವುದಾದ್ರು ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ತಪ್ಪು ಮಾಡಿದವರಿಗೆ ಯಾವ ಸ್ಟೇಷನ್ ಬೇಡ. ಯಾರು ನ್ಯಾಯ ಕೇಳ್ತೀರಿ ಅವ್ರಿಗೆ ಸ್ಟೇಷನ್ ಬೇಕು. ಪ್ರಪಂಚದ ಅತ್ಯಂತ ಕಾನೂನು ಉಲ್ಲಂಘನೆ ಮಾಡೋ ಯಾವುದಾದ್ರು ದೇಶ ಇದೆ ಅದು ಭಾರತ ದೇಶ, ಕರ್ನಾಟಕ ರಾಜ್ಯ. ಅತ್ಯಂತ ಬೇರೆ ಎಲ್ಲ ಕಡೆ ನೀವು ಎಷ್ಟೋ ಜನ ಇತ್ತೀಚೆಗೆ ಬೇರೆ ದೇಶಗಳಲ್ಲಿ ಟೂರ್ ಮಾಡಿದ್ದೀರ. ಬಹಳ ಕಾನೂನಿಗೆ ಬಹಳ ಗೌರವ ಕೊಟ್ಟು ಕಾನೂನು ವ್ಯಾಪ್ತಿನಲ್ಲಿ ನಡ್ಕೊಳ್ತಕ್ಕಂಥದ್ದು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ. ಅದರಿಂದ ನಿಮಗೆ ಒಳ್ಳೆಯದೇ ವಿನ ಕೆಟ್ಟದಿಲ್ಲ. ಸ್ವಲ್ಪ ದಿವಸ ನಿಮಗದು ಕಠಿಣ ಅನಿಸ್ಬೋದು, ಸ್ವಲ್ಪ ದಿವಸ ಮಾತ್ರ ಕಠಿಣ ಅನಿಸ್ಬೋದು. ಅದನ್ನು ನೀವೇನಾದರೂ ಪೂರ್ಣ ಪ್ರಮಾಣದಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕಿಂತ ಅನುಕೂಲ ಬೇರೆ ಯಾವುದೂ ಇರಲ್ಲ.